ಮನೇಲಿ ಯುಗಾದಿ ಹಬ್ಬಕ್ಕೆ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ದೆ, ಅದು ಕಿವುಚಿ ರಸ ತಗೊಂಡು ಅದನ್ನು ರಸನ ತೆಗೆದಿಟ್ಕೊಂಡಿದ್ದೀನಿ. ಮತ್ತು ಅದಕ್ಕೆ 1 ಸ್ಪೂನ್ ಅಚ್ಕಾರದ ಪುಡಿ ಮತ್ತು 1 ಸ್ಪೂನ್ ಸಾಲ್ಟು ಮತ್ತು ಅದಕ್ಕೆ ಸ್ವಲ್ಪ ಬೆಲ್ಲ ಜಜ್ಜಿ ಹಾಕ್ಕೋಬೇಕು. ಅದನ್ನು ನಾನು ಸ್ಕಿಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಹಾಕ್ಬಿಟ್ಟಿದ್ದೀನಿ. ಅದನ್ನು ನೀವು ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಅರ್ಧ ಮುಕ್ಕಾಲು ಗಂಟೆ ಹುಳಿನ ಚೆನ್ನಾಗಿ ಬೇಯಿಸ್ಕೊಬೇಕು. ಹುಳಿನ ಚೆನ್ನಾಗಿ ಬೇಯಿಸ್ಕೊಂಡು ಮತ್ತು ಈಗ ಪೌಡ್ರ್ ಮಾಡೋಣ ಬನ್ನಿ. ಪೌಡ್ರ್ ಮಾಡೋಕ್ಕೆ ನಾನಿಲ್ಲಿ 2 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಂತ್ಯ ಮತ್ತು 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಆಗೋಷ್ಟು ಸಾಸಿವೆ ಮತ್ತು 1 ಸ್ಪೂನ್ ಉದ್ದಿನ ಕಾಳು ಇಷ್ಟನ್ನು ಚೆನ್ನಾಗಿ ಹುರಿದು ಪೌಡ್ರ್ ಮಾಡ್ಕೊಬೇಕು. ಅದಕ್ಕೆ ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಇದು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮಗೆ ಜಾಸ್ತಿ ಬೇಕು ಅಂತ ಅಂದರೆ 2 ಲೋಟ ಅಷ್ಟು ಜೀರಿಗೆ ತೊಗೊಂಡ್ರೆ, ಮಿಕ್ಕಿದೆಲ್ಲ 1 ಲೋಟ ತೊಗೊಂಡ್ರೆ ಅದೇ ಅರ್ಧ ಸೇರಾಗುತ್ತೆ, ಪೌಡ್ರ್ ಬರುತ್ತೆ. ನೋಡಿ, ಈಗ ಪೌಡ್ರ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಈಗ ಅದೇ ಜಾರಿಗೆ ನಾನು ಹುರ್ಗಡ್ಲೆ ಮತ್ತು 1 ಸ್ಪೂನ್ ಎಳ್ಳು ಇದನ್ನು ಸಪ್ರೇಟಾಗಿ ಪೌಡ್ರ್ ಮಾಡಿಟ್ಕೊತಾ ಇದ್ದೀನಿ. ನೋಡಿ, ಈಗ ಒಗ್ಗರಣೆಗೆ ನಾನು ಹುಳಿಗೆ ಜಾಸ್ತಿ ಎಣ್ಣೆ ಬೇಕಾಗುತ್ತೆ. ಆದ್ದರಿಂದ ನಾನಿಲ್ಲಿ ಒಂದು 1/4 ಲೀಟ್ರ್ ಆಗೋಷ್ಟು, ಕೊನೆವರೆಗೂ 1/4 ಲೀಟ್ರ್ ಆಗೋಷ್ಟು ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮನೇಲೇ ಪೌಡ್ರ್ ಮಾಡಿ ಹುಳಿ ಮಾಡಿಕೊಂಡ್ರೆ ಯುಗಾದಿಗೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಒಗ್ಗರಣೆಗೆ ಸಾಸಿವೆ 1 ಸ್ಪೂನ್ ಕಡಲೆಬೇಳೆ ಮತ್ತು ಒಂದು 4-5 ಸ್ಪೂನು ಕಡಲೆ ಬೀಜನೂ ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಮತ್ತು ಹುಳಿ ಅನ್ನಕ್ಕೆ ಜಾಸ್ತಿ ಬೆಳ್ಳುಳ್ಳಿ, ಕಡಲೆ ಬೀಜ ಮತ್ತು ಕರಿಬೇವಿನ ಸೊಪ್ಪು ತುಂಬ ಜಾಸ್ತಿ ಬೇಕಾಗುತ್ತೆ. ಜಾಸ್ತಿ ಇದ್ದರೆ ರುಚಿನೂ ಚೆನ್ನಾಗಿ ಬರುತ್ತೆ ಅನ್ನಕ್ಕೆ ಕಲಿಸಿದಾಗ. ಒಗ್ಗರಣೆಗೆ ನೋಡಿ, ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿ ಮತ್ತು 1 ಕಪ್ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಹೇಳಿರೋ ಹಾಗೆ ನಾನು ಕಡಿಮೆ ಕ್ವಾಂಟಿಟಿಲಿ ಮಾಡ್ತಾಯಿದ್ದೀನಿ. ನಿಮ್ಮ ಮನೇಲಿ ಜಾಸ್ತಿ ಮೆಂಬರ್ಸ್ ಇದ್ದರೆ ನೀವು ಜಾಸ್ತಿ ಇದೇ ಪದಾರ್ಥನ ಸ್ವಲ್ಪ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ನೋಡಿ, ಒಗ್ಗರಣೆಗೆ ಸ್ವಲ್ಪ 1 ಸ್ಪೂನ್ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿರೋ ರೆಸಿಪಿ. ನಮ್ಮ ಅಜ್ಜಿ ಯಾವಾಗಲೂ ಯುಗಾದಿ ಹಬ್ಬಕ್ಕೆ ಈ ರೀತಿ ಮನೇಲೇ ಹುಳಿಯನ್ನು ಮಾಡ್ತಾಯಿದ್ರು. ನಾನು ಆಗಲೇ ಬೇಯಿಸಿಟ್ಕೊಂಡಿರೋ ಅಂತಹ ಹುಳಿನ ನಾನು ಇಲ್ಲಿ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಆ ಹುಳಿನ ಚೆನ್ನಾಗಿ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕು ಒಗ್ಗರಣೆಲಿ. ಮತ್ತು ಅದಕ್ಕೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನಾನು ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿರೋ ಅಂತಹ ಕಾಳುಗಳ ಪೌಡ್ರನ್ನ, ಅದೇ ಹುಳಿಗೆ ಮಾಡ್ಕೊಂಡಿರೋ ಅಂಥ ಪೌಡ್ರನ್ನ ಈ ಒಗ್ಗರಣೆ ಹುಳಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದನ್ನು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೊಬೇಕು. ಆ ಹುಣಸೆಹಣ್ಣು ಹುಳಿ ರಸದಲ್ಲಿ ಈ ಪೌಡ್ರನ್ನ ಬೆರೆಸಿದ್ಮೇಲೆ ಅದು ಚೆನ್ನಾಗಿ ಆ ಪೌಡ್ರು ಮತ್ತು ಹುಳಿ ಚೆನ್ನಾಗಿ ಬೇಯಬೇಕು. ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು. ಮತ್ತು ನಾವು ಯೂಸ್ ಮಾಡಿರೋಂಥ ಎಣ್ಣೆ, ಆ ಪೌಡ್ರು ಮತ್ತು ಹುಳಿ ಚೆನ್ನಾಗಿ ಬೆಂದ ಮೇಲೆ ಎಣ್ಣೆ ರಸ ಮೇಲೆ ಬರಬೇಕು. ಆವಾಗ ಹುಳಿ ಆಗಿದೆ ಅಂತ ಅರ್ಥ. ನಾನು ಟೇಸ್ಟ್ಗೋಸ್ಕರ ಇಲ್ಲಿ MTR ಪುಳಿಯೋಗರೆ ಪೌಡ್ರನ್ನ 1 ಸ್ಪೂನ್ ಹಾಕ್ತಾಯಿದ್ದೀನಿ ಫ್ಲೇವರ್ಗೋಸ್ಕರ. ಗಣೇಶ ಪುಳಿಯೋಗರೆ ಕೂಡ ತುಂಬ ಚೆನ್ನಾಗಿರುತ್ತೆ ಪೌಡರು. ಅದನ್ನು ಕೂಡ ಇದೇ ಹಾಕಿದಾಗ ಅದನ್ನು 1 ಪ್ಯಾಕೆಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇಲ್ಲಿ ಹುರ್ಗಡ್ಲೆ ಮತ್ತು ಎಳ್ಳು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು 2 ಟೇಬಲ್ ಸ್ಪೂನ್ ಆಗೋಷ್ಟು ನಾನು ಅದನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ನಾವೆಲ್ಲ ಪೌಡ್ರು ಮತ್ತು ಎಲ್ಲ ಹಾಕಿದ್ಮೇಲೆ ಆ ಹುಳಿಗೆ ಚೆನ್ನಾಗಿ ಅದು ಮಿಕ್ಸಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಚೆನ್ನಾಗಿ ಬೆಂದ ಮೇಲೆ
ನೋಡಿ ನಾನು ಇನ್ನೂ ಅಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ, ಏಕೆಂದರೆ ಅದನ್ನ ನಾನು ಕಂಟೈನರೆಲ್ಲ ಹಾಕಿ ಅದನ್ನ ಒಂದು ತುಂಬ ದಿನ ಇಡಬೇಕಾಗುತ್ತೆ. ಅದಕ್ಕೋಸ್ಕರ ನಾನು ಜಾಸ್ತಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬೆಲ್ಲನ ಸ್ಕಿಪ್ ಮಾಡಿದೆ ಆವಾಗಲೇ, ಅದನ್ನು ಕೂಡ ಈಗ ಹಾಕಿ ನಾನು ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಎಣ್ಣೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಮೇಲೆ ಬರಬೇಕು, ಆವಾಗ ನೋಡಿ ಹುಳಿಯನ್ನು ರೆಡಿ.